ಬರ ನಮ್ಮ ಗಂಡು ನಾನು ತುಣ್ಣ ನಮ್ಮ ತೆಂಗಲೇ ನಿಮ್ಮ ಅಮ್ಮ ಸುಳ್ಳ ಮಗನೇ ನಿಮ್ಮ ಅಮ್ಮ ಬನ್ನಿ ನಿಮ್ಮ ಅಮ್ಮ ಸುಳ್ಳ ಮಗನೇ ಹೋಗಷ್ಟೇ ಮತ್ತೆ ಚಡು ಬತ್ತೀರಿ ಏನ್ ಚಡು ಹೇಳ ನನ್ನ ಹೆಣ್ಮಗ್ಳ ಏನಂತ ನೀವು ಗಲಾಟೆ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ ಹೆಂಗ್ ಕೋರಿದ್ರೆ ನೀನು ಡ್ರಾಗನ್ ತಗೊಂಡ್ ಏಕಾಏಕಿ ಚುಚ್ಚಕ್ ಬಂದ್ಬಿಟ್ರೆ ಯಾರಗ್ ಬೇಕು ಅವ್ರು ಸುಮ್ನೆ ಇರ್ತಾರಲ್ಲ ಎಷ್ಟ್ ಜನ ಬಂದಿದ್ರು ಅವ್ರ ಎಷ್ಟ್ ಜನ ಬಂದಿದ್ರಪ್ಪ ಯಾರು ಅವ್ರ ಅಣ್ಣ ಇರ್ಲೇ ಇಲ್ಲ ಅಲ್ಲಿ ಅವ್ರ ಅಣ್ಣ ಇರ್ಲೇ ಇಲ್ಲ ಅಲ್ಲಿ ನೀನು ನೋಡ ನೀನು ಡಿಕ್ಕಿ ಓಪನ್ ಮಾಡಿ ಡ್ರಾಗನ್ ತೆಗ್ದಿತ್ತು ಆಮೇಲೆ ಪಂಚರ್ ಹಾಕ ಇವ್ ತೆಗ್ದಿತ್ತು ಅವನು ಚುಚ್ಚಿತ್ತು ಎಲ್ಲಾ ನಾವು ಕಣ್ಣಾರ ಕಂಡಿದೀವಿ ಗ್ರಾಮಸ್ಥರು ಕಣ್ಣಾರ ಕಂಡವ್ರೆ ಅಲ್ಲಿರೋ ಹುಡುಗರು ಕಣ್ಣಾರ ಕಂಡವ್ರೆ ಆ ಹುಡುಗರು ನಿನ್ನ ಬೇಡ ಬಿಡ್ರ ಅಂತ ಹೇಳಿ ಬಿಡ್ಸ್ಕೊಳಕ್ ಬಂದವ್ರೆ ನೀನ್ ಆದ್ರೂ ಕೇಳಿಲ್ಲ ನಮ್ಮನ್ನ ಸೂಳೆ ಮಗನ್ ಬಿಡ್ರ ಸೂಳೆ ಮಗನ್ ಚುಚ್ಲೇಬೇಕು ನಾನು ಕತ್ರಿಸ್ಬಿಡ್ತೀನಿ ಅಂತ ಹೇಳಿ ಏಕಾಏಕಿ ನಾವ್ ಹೇಳಿದ್ರು ಕೂಡ ಈ ಸುಮ್ನೇರ ಅಂತ ಹೇಳಿದ್ರು ಕೂಡ ನೀನ್ ಏಕಾಏಕಿ ಹೋಗ ಅವ್ನು ಚುಚ್ಚಿದ್ಯಾ ಅವ್ನ್ ಯಾವ ಊರನಾಗ್ಲಿ ಅವನೇ ಯಾವ ಊರನ್ ನಿಮ್ಗೆ ಯಾಕೆ ಅಗಳೆಲ್ಲ ಯಾಕೆ ಬಂದ ಅಂತ ಈಗ ಯಾರಿಗೆ ಅವನು ಅವ್ರ ಊರಿಂದ ಇವತ್ ನೀನ್ ಹೊಡ್ಯಾಕ್ ಬಂದಿದ್ನ ಯಾರು ಅವ್ನ್ ನಿನ್ ಕೊಲೆ ಮಾಡಕ್ ಬಂದಿದ್ನೇನಪ್ಪ ಹೆಂಗೆ ಏನ್ ತಗೊಂಡ್ ಬಂದಿದ್ದ ಯಾರು ನಿನ್ನ ಹತ್ರ ಸಾಕ್ಷಿ ಆಯ್ತಾ ಸಾಕ್ಷಿ ಆಯ್ತಾ ಅದು ತೋರ್ಸ ಆಯ್ತು ನೋಡಪ್ಪ ನಿಂತವ್ ಯಾರನ ಇರ್ಲಿ ನಮ್ಗೆ ಆದ್ರೂ ಬೇಕಾಗಿಲ್ಲ ನೀನು ಶಿವನ್ ಕತೆ ನನ್ಗೆ ಹೇಳ್ಬೇಡ ಶಿವಂದು ನಂದು ಬಿಟ್ಟಾಕ್ಬಿಡು ನೀನ್ ಶಿವ ಪವ ಕತೆ ಎಲ್ಲ ನಮ್ಮ ಹತ್ರ ಹೇಳ್ಬೇಡ ನೀನು ಡ್ರಾಗನ್ ತಗೊಂಡ್ ಅವ್ನ್ ಯಾಕೆ ಚೂಸ್ತೆ ಅದೇ ಫಸ್ಟ್ ನೀನ್ ಬದುಕಬೇಕು ಅಂದ್ರೆ ಯಾರನ್ ಬೇಕಾ ಅವ್ರನ್ನ ಅಲ್ಲ ನೀನ್ ಬದುಕಬೇಕು ಅಂದ್ರೆ ಯಾರನ್ ಬೇಕಾ ಅವ್ರನ್ನ ಚೂಸ್ ಸಾಯಿಸ್ಬಿಡೋದ ಹೌದಾ
ನೀನ್ ಬದುಕಬೇಕು ಅಂದ್ರೆ ಯಾರಿಗ್ ಬೇಕಾದ್ರೂ ಚುಚ್ಬಿಡ್ಬೋದು. ಬಿಟ್ಟದು ಅವ್ರು ಸತ್ತವ್ರು ಪರವಾಗಿಲ್ಲ, ನಿಮ್ ಪ್ರಾಣ ಉಳಿಬೇಕು. ನಾನು ಅವ್ನು ಓದೋರಿ ಅವ್ನು ಸತ್ತೋರೆ ಸ್ಟಾರ್ಟ್ ಮಾಡಾಯ್ತು, ನಾ ಬದುಕಬೇಕಷ್ಟೇ. ಹೌದಾ? ಅದು ನ್ಯಾಯಾಧೀಶಾಗ ಐತೆ, ಕಾನೂನಾಗ ಐತೆ. ಕಾನೂನಲ್ಲಿ ಆಯ್ತಾ? ಈಗ ರೇಪ್ ಮಾಡಕ್ ಹೋಗ್ತಾರೆ, ಹುಡುಗಿ ರೇಪ್ ಮಾಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ಈಚೆ. ಹೌದು. ಏನೋ ಅವಳು ಕಿಷ್ಟೇ ಚುತ್ತಾರೆ, ಈಗ ಹುಡುಗಿ ತಗೊಂಡು ಜೈಲಾಗ ಹೋಗ್ತಾರ. ಇಲ್ಲ ಈಗ ಹುಡುಗಿ ರೇಪ್ ಮಾಡಕ್ ಹೋಗಿರ್ತಾರೆ. ಹೌದು. ಸರಿನಾ? ಆ ಹುಡುಗಿ ರೇಪ್ ಮಾಡ್ಕೊಂಡು ಈಚೆ ಹೋಗ್ಬಿಡ್ತಾರ. ಅಣ್ಣ ಅವೆಲ್ಲ ನನಗೆ ಕಾನೂನಿನ ಇದು ತುಂಬಾ ಕಮ್ಮಿ. ನನಗೆ ಅವೆಲ್ಲ ಏನು ಹೇಳ್ಬೇಡ. ನೀನ್ ಡ್ರಾಗನ್ ತಗೊಂಡ್ ಚುಚ್ಚಕ್ ಹೋಗಿದ್ಕೆ ಕಣ ನಾವ್ ಕಂಪ್ಲೇಂಟ್ ಕೊಡ್ಸಿರೋದು. ನಾವು ನೋಡಪ್ಪ, ಕಾನೂನಿನ ಪರವಾಗಿ ನಾನು ಕಾನೂನಿನ ಚೌಕಟ್ಟಲ್ಲಿ ಬಂದಿದ್ದೀನಿ. ನೀನ್ ಅದನ್ ಬಿಟ್ಟು ಬೇರೆ ಏನಾನ ಮಾಡ್ತೀನಿ ಅನ್ನಂಗಿರ ಮಾಡಪ್ಪ. ಹ ಏನೋ ಸಾಯಿಸ್ತಿದ್ದ ಬಿಡ್ತಿದ್ದ ಅವೆಲ್ಲ. ಹಾ, ಯಾರೋ ಅವ್ನ್ ಬಿಡ್ಸ್ಕೊಂಡ್ಲಿಲ್ಲ ಅಂದ್ರೆ ಅವನ್ನ ಚುಚ್ಚ ಸಾಯಿಸ್ಬಿಡಿವಾ? ಒಟ್ನ ನೀನು ಹಂಗಾರೆ ಸಾಯಿಸ್ಬಿಡ್ತಿ, ಯಾರು ಬೇಕಾದ್ರೂ ಸಾಯಿಸ್ಬಿಡ್ತಿ. ಹಾ ಆಯ್ತು, ಏನೋ ನಿನ್ಗೆ ಏನ್ ಅನ್ಸ್ತದ ಅದನ್ನ ಮಾಡಪ್ಪ. ಆಯ್ತು. ಏನ್ ಜೈಲ್ಗ ಹಾಕಕ್ಕೆ ನಾನು ಪೊಲೀಸ್ ಅಲ್ಲ, ಜೈಲ್ಗ ಹಾಕಕ್ಕೆ ನಾನು ಅಧಿಕಾರ ಅಲ್ಲ. ನಾನು ಗ್ರಾಮಸ್ಥನಾಗಿ ನ್ಯಾಯ ಕೇಳ್ತಾ ಇದ್ದೀನಿ. ಹಾ ಆಯ್ತಣ್ಣ, ನೀನ್ ಎಲ್ಲಾರನು ಸಾಯಿಸೋಣ. ಅದು ನಿನ್ನ ಇದಣ್ಣ, ನಾವ್ ಹೇಳಕ್ ಅದ್ ನಿನ್ ಕೆಪಾಸಿಟಿ ಅಣ್ಣ, ನಿನ್ನ ಇದು. ಹಾ 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 ಆಯ್ತಣ್ಣ. ಶಿವನ್ ಹೊಡೆದಿರೋರು, ನಿನ್ನ ಗಲಾಟಿಗೆ ಬಂದಿರೋರು ಎಲ್ಲ ನಿನ್ ಮೇಲೆ ಯಾರು ಗಲಾಟಿಗೆ ಬಂದಿಲ್ಲ. ಅದು ಅವನು ಬಾವಿಕರನೇ ಕಣ, ಅವನು ಅಲ್ಲೇ ಹುಟ್ಟು ಬೆಳೆದಿರ ನೋಡ. ಆಧಾರ ಕಾರ್ಡು ಇವೆಲ್ಲ ತೋರ್ಸಕ್ಕೆ ನೋಡ. ಅವನು ಓಟ್ ಹಾಕ್ತಾನ ಬಿಡ್ತಾನ. ಅವನು ನನಗೆ ರಾಜಕೀಯ ಬೇಡ ಇಲ್ಲಿ. ನಾನು ಕೇಳ್ತೇ ನಾನು ಅದನ್ನ ಕೇಳ್ತಾ ಇರೋದು. ಯಾರು 50 ಜನ ಯಾರಿದ್ರಪ್ಪ ಅಲ್ಲಿ? ನಾನು ಅಲ್ಲೇ ಇದ್ನಪ್ಪ. ಯಾರು? ನಾನು ಹೇಳದ್ನಲ್ಲ, ಈ ಹುಡುಗರು ಯಾಕೆ ಕಿತ್ಲಾಡ್ತಿರೋ ಹೋಗ್ರ ಮನೆಗೆ ಅಂತ ಹೇಳದ್ನಲ್ಲ. ನಾನು ಹೇಳ್ದೆ, ನೀನ್ ಆದ್ರೂ ಸುಮ್ನಿಲ್ಲ. ಏಕಾಏಕಿ ನೀನು ಡಿಕ್ಕಿ ಓಪನ್ ಮಾಡಿ ಡ್ರಾಗನ್ ತಗೊಂಬಂದ್ ಚುಸ್ತಲ್ಲಪ್ಪ. ಈಗ ನೀನ್ ಏನ್ ಮಾಡ್ಬೇಕು ಅಂತ ಇದ್ಯಪ್ಪ ಗ್ರಾಮದಲ್ಲಿ? ನಿನ್ ಪರವಾಗಿ ಯಾರೇ ಬಂದ್ ನಿನ್ ಆಪೋಸಿಟ್ ಆಗಿ ಯಾರೇ ಸಾಕ್ಷಿ ಹೇಳಕ್ ಬಂದ್ರು ಅವ್ರನ್ನೆಲ್ಲ ನೀನು ಯಾರನ್ನೂ ಬಿಡಲ್ಲ. ನಿನ್ ಪರವಾಗಿ ಯಾರೇ ಸಾಕ್ಷಿ ಹೇಳಕ್ ಬಂದ್ರು, ನಿನ್ ವಿರುದ್ಧವಾಗಿ ಯಾರೇ ಸಾಕ್ಷಿ ಹೇಳಕ್ ಬಂದ್ರು, ನ್ಯಾಯ ರೀತಿಯಾಗಿ ಬಂದ್ರು, ಅವ್ರನ್ನ ಯಾರನ್ನೂ ಬಿಡಲ್ಲ ನೀನ್ ಹಂಗಾರೆ.
ಜನ ಹೊಡೆದ ನೋಡ್ಕೊಂಡಿದ್ದೀನಿ, ಯಾರು ಹೊಡೆದ ನಂಗೆ ಚೆನ್ನಾಗಿ ಗೊತ್ತು. ಅದಂತೂ ನಿಜ. ಯಾರನ್ನೂ ಬಿಡಲ್ಲ. ಮಾಡಿದ್ರೆ ಹೋಗಿ ಅದೊಂದು ಸಂತೋಷ. ನೋಡ ಗ್ರಾಮದಲ್ಲಿ ನೋಡ ವಿನಯ್ ಹಿಂದೆ ಗ್ರಾಮದಲ್ಲಿ ಹೇಳೋರು. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.